ಸ್ನೇಹಿತರೆ ಹಾಗೂ ಶಿಕ್ಷಕರೇ, ಇವತ್ತಿನ ದಿನ ನಾನೊಂದು ಕ್ಯಾಮ್ ಸ್ಕ್ಯಾನರ್ ಬದಲಾಗಿ ಬಳಕೆ ಮಾಡಬಹುದಾದಂತಹ ಒಂದು ಸ್ವದೇಶಿ ಆ್ಯಪ್ ಬಗ್ಗೆ ತಮ್ಮ ಜೊತೆ ನಾನು ಇವತ್ತೊಂದು ದಿವಸ ವಿಡಿಯೋದಲ್ಲಿ ವಿಷಯನ ಹಂಚ್ಕೊಳ್ತಾ ಇದ್ದೀನಿ. ಇದರ ಹೆಸರು ಬಂದುಬಿಟ್ಟು ಕಾಗಜ್ ಕಾ ಸ್ಕ್ಯಾನರ್ ಅಂತ ಹೇಳಿಬಿಟ್ಟು ಪ್ಯೂರ್ಲಿ ಭಾರತ ದೇಶದ ಸ್ವದೇಶಿ ಮೊಬೈಲ್ ಆ್ಯಪ್. ಇದು ಕ್ಯಾಮ್ ಸ್ಕ್ಯಾನರ್ ಬದಲಾಗಿ ಮಾಡುವಂಥ ಮೊಬೈಲ್ ಆ್ಯಪ್ ಆಗಿದೆ. ಸೊ ಕಾಗಜ್ ಕಾ ಸ್ಕ್ಯಾನರ್ ಇಲ್ಲಿ ಟೈಪ್ ಮಾಡುವಾಗ KAA ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಮಾತ್ರ ನಿಮಗೆ ಈ ಇಂಡಿಯನ್ ಆ್ಯಪ್ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತಕ್ಕಂಥದ್ದು. ಈಗಾಗಲೇ ನಾನು ಇನ್ಸ್ಟಾಲ್ ಮಾಡೋದ್ರಿಂದ ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಗಮನಿಸಿ, ಒಂದು ಫ್ಲ್ಯಾಗ್ ಅಷ್ಟೇ, ಭಾರತದ ಧ್ವಜ ಇದೆ. ಅದರ ಮೇಲೆ ಓಪನ್ ಅಂತ ಕೊಟ್ಟಾಗ ನಿಮಗೆ ಡಾಕ್ಯುಮೆಂಟ್ ಸ್ಟೋರೇಜ್ ಆ್ಯಂಡ್ ಸ್ಕ್ಯಾನರ್ ಮೇಡ್ ಇನ್ ಇಂಡಿಯಾ ಅಂತ ತೋರಿಸುತ್ತೆ. ಸೊ ಫಸ್ಟ್ ಟೈಮ್ ಮಾಡೋದಾಗ ಪ್ಲಸ್ ಅಂತ ಆ್ಯಡ್ ಮಾಡಿ ಒಂದಿಷ್ಟು ಅಲೌ ಕೇಳುತ್ತೆ ನಿಮಗೆ ಸ್ಕ್ಯಾನರ್ ಮಾಡಲಿಕ್ಕೆ, ರೆಕಾರ್ಡ್ ಮಾಡಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಈ ಆ್ಯಪ್ನ ವಿಶೇಷತೆ ಏನಂತ ಅಂದರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಡೈರೆಕ್ಟಾಗಿ ಕ್ಯಾಮ್ರಾವನ್ನು ಬಳಕೆ ಮಾಡುವಂಥದ್ದು, ಜೊತೆಗೆ ಫೈಲಲ್ಲಿ ಇದ್ದಾಗ ಈಗಾಗಲೇ ನಿಮ್ಮ ಫೈಲ್ಗಳು ಅಥವಾ ಡಾಕ್ಯುಮೆಂಟ್ಸ್ಗಳೇನಾದರೆ ಫೋಟೋ ವಾಟ್ಸಪ್ ಮುಖಾಂತರ ಯಾವುದಾದ್ರೂ ಇಮೇಜ್ ಮುಖಾಂತರ ಇದ್ದರೆ ಅವನು ಕೂಡ PDF ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು. ನಾನು ಕ್ಯಾಮ್ರಾವನ್ನು ಬಳಕೆ ಮಾಡಿಕೊಂಡು ಈಗ ನಿಮಗೆ ಸ್ಕ್ಯಾನರ್ ಮುಖಾಂತರ ಅದನ್ನು ಹೇಗೆ PDF ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಅಲೌ ಇರೋದ್ರಿಂದ ಅಲೌ ಅಂತ ಕೇಳುತ್ತೆ. ಸೊ ಲೊಕೇಶನ್ ಕೇಳುತ್ತೆ. ಈ ಒಂದು ಬುಕ್ಕನ್ನು ನಾನು PDF ಆಗಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಾನೀಗ ಅದನ್ನು ಫೋಟೋವನ್ನು ಸರಿಯಾಗಿ ಮಾಡ್ತೀನಿ. ಇಲ್ಲಿ ಅಡ್ಜಸ್ಟಿಂಗ್ ಕೇಳುತ್ತೆ. ಸೊ ಅದಕ್ಕೆ ಅಡ್ಜಸ್ಟಿಂಗ್ ಸಂಬಂಧಪಟ್ಟಂತೆ ಪ್ರೊಸೆಸಿಂಗ್ ಆದಮೇಲೆ ನಿಮಗೆ 4 ಡಾಟ್ಸ್ಗಳು ಬಂದು ಪ್ರೊಸೆಸಿಂಗ್ ಕೇಳುತ್ತೆ. ಸೊ ಓಕೆ ಅಂತ ಕೊಟ್ಬಿಟ್ರೆ ನಿಮಗೆ ಈ ಥರ ಇಮೇಜಸ್ ಬರುತ್ತೆ. ರೊಟೇಷನ್ ಮಾಡ್ಬೋದು. ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಎಸ್, ಓಕೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಸ್ ಅಂತ ಕೊಟ್ಟರೆ ನಿಮಗೆ ಒಂದು PDF ಸ್ಕ್ಯಾನ್ ಇರತಕ್ಕಂಥದ್ದು ಅದರ ಮುಖಾಂತರವಾಗಿ ಸಿಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸೈಜ್ ಕೂಡ ಅಡ್ಜಸ್ಟ್ ಮಾಡ್ಬೋದು, ರೈಟ್ ಕೊಟ್ಬೋದು. ಒಂದು ಗಮನಿಸಬೇಕು, ಮತ್ತೆ ಒಂದಕ್ಕಿಂತ ಹೆಚ್ಚು ಪೇಜಸ್ಗಳು ಸ್ಕ್ಯಾನ್ ಮಾಡೋದಿದ್ರೆ ಮತ್ತೆ ಆ್ಯಡ್ ಅಂತ ಕೊಡಬೇಕು, ಮತ್ತೆ ನಿಮಗೆ ಫೈಲ್ಗಳು ಓಪನ್ ಆಗ್ತವೆ. ಸೊ ನಾನು ಮತ್ತೆ ಕ್ಯಾಮ್ರಾವನ್ನು ಆನ್ ಮಾಡ್ತಾ ಇದ್ದೀನಿ. ಮತ್ತೆ ಅಲೌ ಮಾಡಿಬಿಟ್ಟು ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನು ತೆಗೆದುಕೊಂಡು ಈ ಥರವಾಗಿ ಫೋಟೋ ಹೊಡಿಬೇಕಾಗತ್ತೆ. ಒಂದು ಪ್ರೊಸೆಸಿಂಗ್ ಆದಮೇಲೆ ಕ್ಲಾರಿಟಿ ಇಲ್ಲದೇ ಇದ್ದರೆ ಮತ್ತೆ ನೀವು ಕ್ಯಾನ್ಸಲ್ ಮಾಡಿ ಪ್ರೊಸೆಸಿಂಗ್ ಮಾಡಬೇಕಾಗತ್ತೆ. ಸೊ ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಎಸ್, ಇದಿಷ್ಟು ಪೇಜನ್ನು ಪೂರ್ತಿಯಾಗಿ ಬರೋ ಥರ, ಕವರ್ ಪೇಜ್ ಇರೋ ಥರ ಅದಕ್ಕೆ ನಾವು ಸೆಟಪ್ಪನ್ನು ಮಾಡಿಬಿಟ್ಟು ಕ್ರಾಪಿಂಗ್ ಮಾಡಿಬಿಟ್ರೆ ನಿಮಗೆ ಈ ಥರ ಇದೆ. ಕೆಳಗೆ ಗ್ರೀನ್ ರೈಟ್ ಬಟನ್ ಇದೆ, ಕ್ಲಿಕ್ ಮಾಡಿದಾಗ ನಿಮಗೆ 2 ಇಮೇಜಸ್ ತೋರಿಸ್ತವೆ. ಆದರೆ ಇಲ್ಲಿ ಕೆಳಗೆ ಇರುವಂಥ ಗ್ರೀನನ್ನು ಕ್ಲಿಕ್ ಮಾಡಿದಾಗ ಇಡೀ PDF ಆಗಿ ಒಂದೇ ಸೈಜ್ ಆಗುತ್ತೆ. ಈಗ ನೀವು ನೇರವಾಗಿ ಅದನ್ನು ವಾಟ್ಸಪ್, ಟೆಲಿಗ್ರಾಮ್ ಯಾವುದಾದ್ರೂ ಒಂದು ಶೇರೆಟ್ ಮುಖಾಂತರ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಇಲ್ಲಿ ನಾನು ವಾಟ್ಸಪ್ಪನ್ನು ಮಾಡ್ಕೊಂಡಿಲ್ಲ. ಸೊ ಇದೇ ನನ್ನ ಶೇರೆಟ್ ಕೂಡ ಮಾಡ್ಬೋದು. ಶೇರೆಟನ್ನು ಈಗ ಇಂಡಿಯನ್ ಆ್ಯಪ್ ಅಂದರೆ ಅದಕ್ಕೆ ಬದಲಾಗಿ ನೀವು ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು, ಜೆಡ್ ಶೇರ್ ಅಂತಿದೆ. ಶೇರೆಟ್ ಬದಲಾಗಿ ಈ ಜೆಡ್ ಶೇರನ್ನು ಬಳಕೆ ಮಾಡುವಂಥದ್ದು. ಇವೆರಡು ಇಂಡಿಯನ್ ಆ್ಯಪ್ ಅಲ್ಲ, ಇವು ಚೀನಿ ಆ್ಯಪ್ ಆಗಿರೋದ್ರಿಂದ ನಾನು ಮರ್ಜ್ ಮಾಡಿ ಈ ಶೇರೆಟನ್ನು ನಾವು ಬದಲಾಗಿ ಆ್ಯಪನ್ನು ಬಳಕೆ ಮಾಡಲಿಕ್ಕೆ ಅದು ಹೇಗೆ ಯೂಸ್ ಮಾಡ್ಕೊಂತಕ್ಕಂಥದ್ದನ್ನು ಇವೆರಡನ್ನು ಇಂಟು ಮಾಡಿ ಇವನ್ನ ತೆಗೆದು ಜೆಡ್ ಶೇರನ್ನು ಬಳಕೆ ಮಾಡೋದು ಹೇಗೆ ಅಂತಕ್ಕಂಥದ್ದು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ತಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಇದಿಷ್ಟು ಇದು ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ. ಇದನ್ನು ಶೇರ್ ಮಾಡಿದಾಗ ಮೇಲ್ ಮಾಡ್ಬೋದು ಅಥವಾ ಯಾರಿಗಾದರೂ ಮೇಲ್ ಮಾಡಿ, ಅಥವಾ ಇಲ್ಲವೇ ಇದನ್ನು ನಾನು
ಮೇಲ್ ಮಾಡ್ತಾ ಇದ್ದೀನಿ, ಅಥವಾ ನೀವು ವಾಟ್ಸಪ್, ಟೆಲಿಗ್ರಾಮ್ ಯಾವುದಾದ್ರೂ ಒಂದು ಮೂಲದ ಮುಖಾಂತರ ಈಸಿಯಾಗಿ ಶೇರ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನಾನು ಸರ್ ಒಬ್ಬರಿಗೆ ಶೇರ್ ಮಾಡಿದೆ. ಈ ಥರ ಸ್ಕ್ಯಾನ್ ಆಗಿ ಪಿ ಡಿ ಎಫ್ ಮಾಡೋದು ಅತ್ಯಂತ ಸರಳವಾದಂಥದ್ದಾಗಿರೋದ್ರಿಂದ, ಇದೊಂದು ಇಂಡಿಯನ್ ಆ್ಯಪ್ ಆಗಿರೋದ್ರಿಂದ ಇದನ್ನು ನೀವೆಲ್ಲ ಚೆನ್ನಾಗಿ ಯೂಸ್ ಮಾಡ್ತೀರಂತಕ್ಕಂಥ ಒಂದು ಆಶಾ ಮನೋಭಾವನೆ. ಸೊ ಲೆಟ್ ಅಸ್ ರಿಮೂವ್ ಕ್ಯಾಮ್ಸ್ಕ್ಯಾನರ್ ಆ್ಯಂಡ್ ಇನ್ಸ್ಟಾಲ್ ಕಾಗಜ್ ಕಾ ಸ್ಕ್ಯಾನರ್ ಪ್ಯೂರ್ಲಿ ಇಂಡಿಯನ್ ಆ್ಯಪ್. ಓಕೆ, ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದೇವ್ ಸರ್ ಎಜುಕೇಷನ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಕೊಡ್ರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.